ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಥರ ಹೇರ್ ಬನ್ ಸ್ಟಿಕ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ನಾನು ಒಂದು ಬ್ಯಾಂಗಲ್ಲು, ಮೆಟಲ್ ಬ್ಯಾಂಗಲ್, 3mm ಕ್ರೋಶಾ ಹುಕ್ಕು, ಗ್ರೀನ್ ಮತ್ತು ಲೈಟ್ ಪಿಂಕು, ಡಾರ್ಕ್ ಪಿಂಕ್ 3 ಕಲರ್ ಅಕ್ರೈಲಿಕ್ ಯಾರ್ನ್ ತೊಗೊಂಡಿದ್ದೀನಿ. ಫಸ್ಟ್ಗೆ ಗ್ರೀನ್ ಕಲರ್ ಯಾರ್ನಲ್ಲಿ ಈ ಬಳೆಗೆ 64 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಫಸ್ಟು ಬಳೆಗೆ ಈ ಥರ ಒಂದು ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ಉಲ್ಲನಿಂದ. ನಾಟ್ ಹಾಕಿ ಆದಮೇಲೆ ದಾರ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿಕೊಂಡು ಇದೇ ಥರ ಪಕ್ಕದಲ್ಲಿ ಮತ್ತು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಫುಲ್ ಇಲ್ಲಿವರೆಗೂ ಸಿಂಗಲ್ ಕ್ರೋಶಾ ವರ್ಕ್ ಇರುತ್ತೆ. ಟೋಟಲು 64 ಸಿಂಗಲ್ ಕ್ರೋಶಾ ವರ್ಕ್ ಮಾಡಬೇಕು. 2 ಇದೇ ಥರ ಫುಲ್ ಈ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. 64 ಸಿಂಗಲ್ ಕ್ರೋಶಾ ಆಗಿದೆ. ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶಾದಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಸಿಂಗಲ್ ಕ್ರೋಶಾದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲೂಪ್ ಒಳಗಿಂದ ತಗೊಂಡು ಸ್ಲಿಪ್ ಸ್ಟಿಚ್ ಮಾಡಿ ಒಂದು ಚೈನ್ ಹಾಕಿ ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಡಾರ್ಕ್ ಕಲರ್ ಯಾರ್ನ್ ಅಟ್ಯಾಚ್ ಮಾಡಬೇಕು. ಈಗ ಈ ರೌಂಡಲ್ಲಿ ನಾವು ಬ್ಯಾಕ್ ಲೂಪಲ್ಲಿ ಮಾತ್ರ ವರ್ಕ್ ಮಾಡಬೇಕಾಗತ್ತೆ. ಈ ಥರ ಚೈನ್ ಕಾಣಿಸ್ತಿದೆಯಲ್ವ, ಇದರಲ್ಲಿ ಇದು ಈ ಕಡೆ ಏನು ಕಾಣಿಸ್ತಿದೆ ಈ ಥರ ಚೈನಲ್ಲಿ ಮುಂದ್ಗಡೆ ಇರೋದನ್ನು ಫ್ರಂಟ್ ಲೂಪ್ ಅಂತ ಹೇಳ್ತೀವಿ. ಕಡೆ ಹಿಂದ್ಗಡೆ ಚೈನ್ ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಲೂಪ್. ಈ ಬ್ಯಾಕ್ ಲೂಪಲ್ಲಿ ಮಾತ್ರ ವರ್ಕ್ ಮಾಡಬೇಕು. ಈ ಚೈನ್ ಕೆಳಗಡೆಯಿಂದಲ್ಲ, ಪೂರ್ತಿ ಚೈನಲ್ಲಿ ವರ್ಕ್ ಮಾಡೋದಲ್ಲ ಈ ರೌಂಡು, ಬರೀ ಬ್ಯಾಕ್ ಲೂಪಲ್ಲಿ ಮಾತ್ರ. ಬ್ಯಾಕ್ ಲೂಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತಗೊಂಡು ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನು ಮತ್ತು ಇದೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶಾ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಇಲ್ಲೇ ಡಬಲ್ ಕ್ರೋಶಾ, ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಇವಾಗ 3 ಲೂಪ್ ಇರುತ್ತೆ. ಇವಾಗ 3 ಲೂಪನ್ನು ದಾರ ಎಳೆದು ಕ್ಲೋಸ್ ಮಾಡಬೇಕು. ಇದು ಹಾಫ್ ಡಬಲ್ ಕ್ರೋಶಾ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದ ಚೈನಲ್ಲಿ ಬ್ಯಾಕ್ ಲೂಪಲ್ಲಿ ಮಾತ್ರ ಈ ಪೂರ್ತಿ ರೌಂಡು ಬ್ಯಾಕ್ ಲೂಪಲ್ಲಿ ಮಾತ್ರ ವರ್ಕ್ ಮಾಡಬೇಕು. ಡಬಲ್ ಕ್ರೋಶಾ, ಮತ್ತು ನೀಡಲ್ ದಾರ ಮೇಲೆ ದಾರ ತಗೊಂಡು ಇದರಲ್ಲಿ
ಇನ್ನೊಂದು ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ 2 ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ದಾರ ಎಳೆದು 2ರಲ್ಲಿ 1 ಮತ್ತು 2 ಲೂಪಿಂದ ತಗೊಂಡು ಇದೇ ಗ್ಯಾಪಲ್ಲಿ ಇನ್ನೊಂದು ಸಲ ತ್ರಿಬಲ್ ಕ್ರೋಶ. ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಚೈನ್ 2 ಆದಮೇಲೆ ಚೈನ್ 2 2 ಚೈನ್ ಕೆಳಗಡೆ ಇಲ್ಲೊಂದು ವಿ ಸ್ಟಿಚ್ ಥರ ಬಂದಿರುತ್ತೆ, ಅಲ್ಲಿ ಈ ಥರ ಇದ್ರ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದ ಚೈನಲ್ಲಿ 2 ತ್ರಿಬಲ್ ಕ್ರೋಶ. ಒಂದು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಪಕ್ಕದ ಗ್ಯಾಪಲ್ಲಿ ಪಕ್ಕದ ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ. ಒಂದು ಚೈನ್. ಈ ಥರ ಒಂದು ಪೆಟಲ್ ಫಾರ್ಮ್ ಆಗುತ್ತೆ. ಈಗ ಪಕ್ಕದ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕು. ಚೈನ್ ಹತ್ತತ್ರ ಇರೋದ್ರಿಂದ ಸ್ವಲ್ಪ ಒತ್ತೊತ್ತಾಗಿರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು, ನೋಡ್ಕೊಂಡು ಮಾಡಿ. ಇಲ್ಲಿ ಒಂದು ಚೈನ್ ಮಿಸ್ ಆದ್ರೂ ಆಮೇಲೆ ಪೆಟಲ್ಸ್ ಕೌಂಟ್ ಹೆಚ್ಚು ಕಡಿಮೆ ಬರುತ್ತೆ, ಲಾಸ್ಟಲ್ಲಿ ಗೊತ್ತಾಗುತ್ತದು. ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಆದಮೇಲೆ ಅದ್ರ ಪಕ್ಕದ ಚೈನಲ್ಲಿ ಮತ್ತೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಚೈನು, ಮತ್ತು ಇಲ್ಲೊಂದು ಪೆಟಲ್ ವರ್ಕ್ ಮಾಡಬೇಕು. ಒಂದು ಚೈನ್ ಆಗಿ ಒಂದು ಸಿಂಗಲ್ ಕ್ರೋಶ ಹಾಕಿ ಒಂದು ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶ. ಎರಡು ಡಬಲ್ ಕ್ರೋಶ ಆದಮೇಲೆ ಪಕ್ಕದ ಚೈನಲ್ಲಿ ಮತ್ತು 2 ತ್ರಿಬಲ್ ಕ್ರೋಶ. ಎಲ್ಲನೂ ಬ್ಯಾಕ್ ಲೂಪಲ್ಲಿ ಮಾತ್ರ ವರ್ಕ್ ಮಾಡಬೇಕು. ಒಂದು ಚೈನು, ಒಂದು ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಇದರಲ್ಲಿ 2 ಡಬಲ್ ಕ್ರೋಶ ಮತ್ತು 2 ತ್ರಿಬಲ್ ಕ್ರೋಶ, 2 ಚೈನು, ವಿ ಸ್ಟಿಚ್ಚಲ್ಲಿ ಲಾಕ್ ಮಾಡಿ, ಇದನ್ನು ಪಿಕಾಟ್ ಸ್ಟಿಚ್ ಅಂತ ಹೇಳ್ತಾರೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಟ್ರಿಪಲ್ ಕ್ರೋಶ,
2 ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಪಕ್ಕದ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್. ಇದೇ ಥರ ಈ ರೌಂಡಿಂಗ್ಗೆ ಕಂಟಿನ್ಯೂ ಆಗುತ್ತೆ. ಸ್ಲಿಪ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಚೈನಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್ಚು, ಆಮೇಲೆ ಇದೇ ಥರ ಪೆಟಲ್ ಕಂಟಿನ್ಯೂ ಆಗುತ್ತೆ. ಥರ 1 2 3 4 5 6 7 8 ಪೆಟಲ್ಸ್ ಆದಮೇಲೆ ಫಸ್ಟ್ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶದಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಚೈನ್ ಹಾಕಿ ಈ ದಾರನ ಕಟ್ ಮಾಡ್ಕೊ. ಈಗ ಲೈಟ್ ಪಿಂಕ್ ಕಲರ್ ಯಾರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವೀಗ ಫ್ರಂಟ್ ಲೂಪಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ಬಂದಿದೆ ನೋಡಿ, ಈ ಫ್ರಂಟ್ ಲೂಪಲ್ಲಿ. ಈಗ ಇಲ್ಲಿ ಡಬಲ್ ಕ್ರೋಶ ವರ್ಕ್ ಮಾಡಿರ್ತೀವಲ್ಲ, ಆ ಪೆಟಲ್ ಮುಂದ್ಗಡೆಯಿಂದ ನೀಡಲ್ಲು ಹಾಕಿ ಈಗ ಲೈಟ್ ಪಿಂಕ್ ದಾರ ತಗೊಂಡು ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನು, ಇದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ, ಒಂದು ಹಾಫ್ ಡಬಲ್ ಕ್ರೋಶ, ಪಕ್ಕದ ಚೈನಲ್ಲಿ 2 ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಟ್ರಿಬಲ್ ಕ್ರೋಶ, ಇವಾಗ ಲಾಸ್ಟ್ ರೌಂಡಲ್ಲಿ 2 ಟ್ರಿಬಲ್ ಕ್ರೋಶ ವರ್ಕ್ ಮಾಡಿದ್ವಿ. ಈ ರೌಂಡಲ್ಲಿ ಒಂದೇ ಟ್ರಿಬಲ್ ಕ್ರೋಶ, ಒಂದು ಟ್ರಿಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಕೆಳಗಡೆ ಈ ವಿ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ಗ್ಯಾಪಲ್ಲಿ ಇನ್ನೊಂದು ಟ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ನೆಕ್ಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಒಂದು ಪೆಟಲ್ ಆಯಿತು. ನೆಕ್ಸ್ಟ್ ಚೈನಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್ಚು,
ನೆಕ್ಸ್ಟ್ ಚೈನಲ್ಲಿ ಮತ್ತೆ ಸ್ಲಿಪ್ ಸ್ಟಿಚ್ಚು. ಟೈಟ್ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ದಾರ ಎಳ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟ್ ಪೆಟಲ್ದೂ ಥ್ರೆಡ್ ಎಳ್ಕೊಂಬಂದ್ಬಿಡುತ್ತೆ. ಒಂದು ಚೈನ್ ಹಾಕ್ಕೊಂಡು ಮತ್ತು ಅಲ್ಲೊಂದು ಸಿಂಗಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶ, ಟ್ರಿಬಲ್ ಕ್ರೋಶ, ಟೂ ಚೈನ್, ಒಂದು ಪಿಕಾಟ್ ಸ್ಟಿಚ್, ಮತ್ತು ಇನ್ನೊಂದು ಟ್ರಿಬಲ್ ಕ್ರೋಶ ಸೇಮ್ ಗ್ಯಾಪಲ್ಲಿ. ನೆಕ್ಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು. ಇದೇ ಥರ ಈ ರೌಂಡ್ ಪೂರ್ತಿ ಕಂಟಿನ್ಯೂ ಆಗುತ್ತೆ. ಫುಲ್ ಇಲ್ಲಿವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ಕೊಂಬರ್ಬೇಕು. ಎಲ್ಲ ಪೆಟಲ್ ಆದಮೇಲೆ ಲಾಸ್ಟಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೇಪ್ಸ್ಟ್ರಿ ನೀಡಲ್ಲಿ ಯೂಸ್ ಮಾಡಿ ಹಿಂದ್ಗಡೆ ಸೆಕ್ಯೂರ್ ಮಾಡ್ಕೋಬೇಕು. ಥರ ಪೆಟಲ್ ಹಿಂದ್ಗಡೆ ಟೇಪ್ಸ್ಟ್ರಿ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರನ ಎಳೆದು ಸೆಕ್ಯೂರ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಎಲ್ಲ ಥ್ರೆಡ್ಡು ಅಷ್ಟೇ, ಫಸ್ಟ್ ಒಂದು ಸೆಕ್ಯೂರ್ ಮಾಡಿಕೊಂಡು ಇಲ್ಲಿ ಫಸ್ಟು ಯಾರ್ನ್ ಗ್ರೀನ್ ಕಲರ್ದಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಕ್ಕೊಳ್ಳಿ.
ನಾನಿದು ಬಿಗ್ ಸೈಜ್ ಬ್ಯಾಂಗಲ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಬಂದಿದೆ ಸೈಜು. ಇದಕ್ಕೊಂದು ಚಿಕ್ಕದು ಬ್ಯಾಂಗಲ್ ತೊಗೊಂಡಿದ್ದೀನಿ. ನೀವು ಯಾವ ಥರನಾದರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.